ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಕಾಲೇಜು ಶಿಕಾರಿಪುರ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಸಮಾಜಶಾಸ್ತ್ರ ವಿಭಾಗ ಇವರ ವತಿಯಿಂದ ಸಮಾಜಶಾಸ್ತ್ರ ವಿಭಾಗದ ಅಧಿಕೃತ ವೇದಿಕೆಯಾದ ಸ್ಪಂದನ ವೇದಿಕೆಯ ಈ ವರ್ಷದ ಅಂದರೆ 24-25ನೇ ಸಾಲಿನ ವೇದಿಕೆ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 12/1/2024ರಂದು ಕಾಲೇಜಿನ GSS ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಇದರ ಒಂದು ಕಿರು ನೋಟ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಸವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. ಕ್ಷಣವೊಂದು ಕಣ್ಣೋಟ ಸೇರಿದಾಗ, ಸವಿ ಮಾತು ತಮ್ಮಲ್ಲೇ ಆಡಿದಾಗ, ಆ ಮೌನದ ಪಿಸುಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ. ಹೃದಯ ಹಗುರಾಗಿ ಇರಲಿ. ಅಂತಿಮ BA ವಿದ್ಯಾರ್ಥಿಯಾದ ಕುಮಾರಿ ಕೋಮಲ ವೇದಿಕೆ ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೆರುವರು ಮತ್ತು ಸತ್ತ ನಂತರ ಯಾರು ಹೊರುವರು ಎಂದು ತಿಳಿಯದು. ಹಾಗೆಯೇ ಅರಳಿದ ಹೂವಿಗೂ ಕೂಡ ತಿಳಿದಿರುವುದಿಲ್ಲ ಬೆಳಗ್ಗೆ ಆದರೆ ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ ಎಂದು. ಆದ್ದರಿಂದ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ, ಪ್ರತಿ ಕ್ಷಣವೂ ಅತ್ಯಮೂಲ್ಯವಾದದ್ದು ಎಂದು ಹೇಳುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ಜರುಗಬೇಕಾದರೂ ದೈವನಲ್ಲಿ ಪ್ರಾರ್ಥಿಸುವುದು ನಮ್ಮ ಭಾರತೀಯರ ಪರಂಪರೆ. ಹಾಗಾಗಿ ಈ ಕಾರ್ಯಕ್ರಮವು ಸುಗಮವಾಗಿ ಜರುಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಬೇಕಾಗಿ ಕುಮಾರಿ ಮಾಲಾರವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆಯನ್ನ ಮಾಡಿದಂತಹ ಮಾಲಾರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರುಗಳನ್ನು ಸ್ವಾಗತಿಸಬೇಕಾಗಿ ಕುಮಾರಿ ಸೌಂದರ್ಯ HP ತೃತೀಯ BA ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರನ್ನು ಸ್ವಾಗತಿಸಿದಂತಹ ಸೌಂದರ್ಯರವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಡಾಕ್ಟರ್ ರೇಷ್ಮಾ, ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಭಾಗವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ನಾನು ಇವತ್ತಿನ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಸಾಧಕರಾಗಬೇಕೆಂದರೆ ಸೋಲಿಗೂ ಸಿದ್ಧವಿರಬೇಕು, ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿರಬೇಕು ಎಂಬ ಮಾತಿನ ಅರ್ಥದಂತೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ರೇಷ್ಮಾ ಮೇಡಮ್ ರವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಮಂಜುಳಾ T ಮೇಡಮ್ ರವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಉದ್ಘಾಟಿಸಿದಂತಹ ಗಣ್ಯರೆಲ್ಲರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಮಂಜುಳಾ ಟಿ ಮೇಡಮ್ ರವರು ಉದ್ಘಾಟನಾ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತ ಹೇಳಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೊಸೈಟಿ. ಸಮಾಜ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದೇನೆ ನೀವು ಬೇರೆ ಏನನ್ನೂ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಸಮಾಜಶಾಸ್ತ್ರವನ್ನ ಓದ್ಬೇಕಾಗತ್ತೆ. ಮೊನ್ನೆ ನಾವು ಒಂದು ವರ್ಕ್ಶಾಪ್ಗೆ ಹೋದಾಗ ಮೈಸೂರಲ್ಲಿ ಅಲ್ಲಿ ಹೇಳ್ತಾ ಇದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಇವಾಗ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನೇನಾಗ್ತಿದೆ ಅಂತ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನೀವು ಅಗತ್ಯನೇ ಇಲ್ವೇನೋ, ನಾನು ಅಗತ್ಯನೇ ಇಲ್ವಾ ಈ ಸಮಾಜಕ್ಕೆ ಅನ್ನೋ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಇಷ್ಟು ದಿನ ನಾವು ಬರೀ ಮೊಬೈಲ್ ಇಂದ ಮಾತ್ರ ಮಕ್ಕಳನ್ನ ಹೊರಗಿಡ್ಬೇಕಾಗ್ತಾ ಇತ್ತು, ಸಾಧ್ಯ ಇತ್ತು ಅನ್ನೋದು ನಂಬಿಕೆ ಇತ್ತು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಯಾವ್ಯಾವುದ್ರಿಂದ ನಿಮ್ಮನ್ನ ಹೊರಗಿಡ್ಬೇಕು ಅಥವಾ ನಿಮ್ಮನ್ನ ನಾವು ನಮ್ಮತ್ತ ಸೆಳಿಬೇಕು ಅಥವಾ ಪುಸ್ತಕಗಳತ್ತ ಸೆಳಿಬೇಕು ಅಥವಾ ವಿಭಾಗಗಳತ್ತ ಸೆಳಿಬೇಕು ಅಥವಾ ಓದಿನತ್ತ ಸೆಳಿಬೇಕು ಅನ್ನೋದೇ ನಮ್ಗೊಂದು ಚಾಲೆಂಜ್ ಆಗ್ಬಿಟ್ಟಿದೆ. ಯಾವ ಬಗ್ಗೆ ಅವೇರ್ನೆಸ್ ಇದೆ? ದೈಹಿಕ ಆರೋಗ್ಯದ ಬಗ್ಗೆ ಅವೇರ್ನೆಸ್ ತುಂಬಾ ಇದೆ, ಆದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ತುಂಬಾ ಗಮನ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ, ಜಸ್ಟ್ ಬಿಕಾಸ್ ಆಫ್ ಆರ್ ಮೊಬೈಲ್. ಹಾಗಾದಾಗ ಮುಂದೆ ಏನು ದಿನಗಳು ಬರ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಒಬ್ಬರೇ ಆಗಕ್ಕೆ ಶುರು ಆಗ್ಬಿಡ್ತೀವಿ. ಆ ಒಬ್ಬರೇ ಆಗೋದ್ರಿಂದ ಏನಾಗ್ಬಿಡುತ್ತೆ, ನಾವು ಯಾವುದೇ ಒಂದು ಸಣ್ಣ ಆಘಾತಗಳನ್ನು ಕೂಡ ತಡ್ಕೊಳ್ಳೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಆಗ ಸೋಶಿಯಾಲಜಿ ಅಥವಾ ಸೋಶಿಯಾಲಜಿಸ್ಟ್ ಅಗತ್ಯ ತುಂಬಾ ಆಗುತ್ತೆ. ಯಾರು ಸಮಾಜವನ್ನ ಅರ್ಥ ಮಾಡ್ಕೋತಾರೆ, ಯಾರು ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋತಾರೆ, ಅವರು ಮಾತ್ರ ಸೋಷಿಯಲ್ ಕೌನ್ಸಿಲಿಂಗ್ ಮಾಡಕ್ಕೆ ಸಾಧ್ಯ. ನಾನೊಂದು ಕತೆ ಹೇಳ್ತಾ ಇರ್ತೀನಿ, ಬೆಕ್ಕಿನ ಕಣ್ಣು ಕತೆ ಹೇಳ್ತಾ ಇರ್ತೀನಿ ಅವಾಗ ಸ್ಟೂಡೆಂಟ್ಸ್ಗೆ. ಬೆಕ್ಕಿನ ಕಣ್ಣು ಬೆಕ್ಕನ್ನು ಹೊಡಿತಾ ಇರುತ್ತೆ ಮಗು, ಇನ್ನೊಂದ್ಸಲ ತಿರುಗಿ ನೋಡ್ಬಾರ್ದು, ಆತರ ಕೊಡ್ಬೇಕು ಅಂತ ಬೇರೆ ಟೀಚರ್ಸ್ ಮಾತಾಡ್ಕೋಬಹುದು. ಆದ್ರೆ ಸೋಶಿಯಾಲಜಿ ಓದಿದ, ಸೊಸೈಟಿ ಬಗ್ಗೆ ತಿಳ್ಕೊಂಡ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸೈಕಾಲಜಿಕಲ್ ಆಗಿ ಕನೆಕ್ಟ್ ಮಾಡ್ತಾ ಆ ಮಗುಗೆ ಬಹುಶಃ ಕುಟುಂಬದಲ್ಲಿ ಸಿಗದೇ ಇರುವಂತಹ ವಾಟ್ ಯು ಸೇ ಗಮನ, ತುಂಬಾ ಕಡಿಮೆ ಗಮನ ಸಿಕ್ಕಂತಹ ಮಕ್ಕಳು ಏನ್ ಮಾಡ್ತಾರೆ, ಅಟೆನ್ಷನ್ ನ ಗ್ರಾಪ್ ಮಾಡೋದಕ್ಕೆ ಆತರ ಮಾಡ್ತಾರೆ ಅನ್ನೋದನ್ನ ಕಂಡ್ಕೋತೀವಿ. ಹಾಗೆ ಕಂಡ್ಕೊಂಡು ಆ ಮಗುಗೆ ಬೇಕಾದಂತಹ ಕೌನ್ಸಿಲಿಂಗ್ ಅನ್ನ ನಾವು ಕೊಡಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಸಮಾಜದ ಡಾಕ್ಟರ್ಸ್ ನೀವೆಲ್ಲರೂ, ಸಮಾಜಶಾಸ್ತ್ರ ಓದಿದವರೆಲ್ಲರೂ ಸಮಾಜದ ಡಾಕ್ಟರ್ಸ್ ಆಗಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಲ್ಲಿ ನಿಮ್ಗೆ ಕೆಲಸಗಳನ್ನ ಕೊಡ್ತಾರೆ. ನೀವು NGO ನ ನೀವು ಆರಂಭ ಮಾಡ್ಬೋದಾಗತ್ತೆ. ಬೇರೆ ಬೇರೆ ಯೋಜನೆಯನ್ನು ಸಿದ್ಧಪಡಿಸುವಂತಹ ಏನು ಕಚೇರಿಗಳಲ್ಲಿ ಅಥವಾ ಇಲಾಖೆಗಳಲ್ಲಿ ನಿಮ್ಗೆ ಜಾಗ ಇದೆ. ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬ ಮಾತಿನ ಅರ್ಥದಂತೆ ಉದ್ಘಾಟನಾ ನುಡಿಗಳನ್ನಾಡಿದಂತಹ ಡಾಕ್ಟರ್ ಮಂಜುಳಾ ಮೇಡಮ್ ರವರಿಗೆ ಧನ್ಯವಾದಗಳು. ಈ ಹಿಂದೆ ನಮ್ಮ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಮಂಜುಳಾ ಟಿ ಇವರಿಗೆ ಸಮಾಜಶಾಸ್ತ್ರ ವಿಭಾಗ ಹಾಗೂ ಸ್ಪಂದನ ವೇದಿಕೆ ಹಾಗೂ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಮಟ್ಟದಲ್ಲಿ ಏರ್ಪಡಿಸಿದ್ದ ಕ್ರೀಡಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳನ್ನೊಳಗೊಂಡಂತೆ ಇತರೆ ವಿಭಾಗದ ವಿದ್ಯಾರ್ಥಿಗಳಾದಂತಹ ಕ್ರೀಡಾ ಸಾಧಕರಿಗೆ ಸನ್ಮಾನಿಸಿ ಹಿತನುಡಿಗಳನ್ನಾಡಬೇಕಾಗಿ ಶ್ರೀಯುತ ನಾರಾಯಣ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ದಾರಿ ಇಲ್ಲವೆಂದು ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿಯಾಗಬೇಕು. ನಮ್ಮ ಕಾಲೇಜಿನ ಕ್ರೀಡಾ ಸಾಧಕರಿಗೆ ಸನ್ಮಾನಿಸಿ ಹಿತನುಡಿಗಳನ್ನಾಡಿದಂತಹ ನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನಡುವೆ ತಮ್ಮ ಸಂಗೀತದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದವರು ಕುಮಾರಿ ಅನುಷಾ ಲಮಾಣಿ, ಪ್ರಥಮ BA ವಿದ್ಯಾರ್ಥಿನಿ.
ಸಮಾಜಶಾಸ್ತ್ರ ವಿಭಾಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡವರು ಪ್ರಥಮ BA, ದ್ವಿತೀಯ BA ಹಾಗೂ ತೃತೀಯ BA ವಿದ್ಯಾರ್ಥಿಗಳು. ಅವರ ಅನಿಸಿಕೆಗಳನ್ನು ಈಗ ಕೇಳ್ತಾ ಹೋಗೋಣ. ಇನ್ವಾಲ್ವ್ಮೆಂಟ್ ತೋರ್ಸಕ್ಕಾಗುತ್ತೋ ಅಲ್ಲೆಲ್ಲ ಇನ್ವಾಲ್ವ್ಮೆಂಟ್ ತೋರಿಸಿ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನಾದ್ರು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಿನಿ, ನರ್ವಸ್ ಆಗ್ತೈತೆ. ನೀವೆಲ್ಲ ದೊಡ್ಡವರಾಗಿರಿ, ನಮ್ಮ ಮಾತು ಯಾರು ಕೇಳೋರಂತ ಯಾರು ಇಲ್ಲ. ನಾನು ನಿಮಗೆ ಏನು ಹೇಳ್ಬೇಕಾಯ್ತು, ಕಾಲೇಜಿಗೆ ಅಂತಂದು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದೀವಿ. ಅವ್ರು ಇವಾಗ ಬಂದಿದ್ದು ಖುಷಿ ಆಗಿದೆ. ಅಂದ್ರೆ ಇವಾಗ ರೇಷ್ಮಾ ಮ್ಯಾಮು ಎಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾರೆ, ಏನ್ ಮಾಡಿದ್ರು ಹ್ಞೂ ಮಾಡ್ರಿ ಅಂತಾನೆ ಹೇಳ್ತಾರೆ. ಈಗ ನಂದೀಶ್ ರವರು ತಮ್ಮ ಅನಿಸಿಕೆಯನ್ನ ಹೇಳಬೇಕು. ನಂತರ ಕಾವೇರಿ ಥರ್ಡ್ BA. ನಾನು ಕಾಲೇಜಿಗೆ ಬಂದಾಗ ಫಸ್ಟಿಗೆ ನಿಮ್ಮ ಥರನೇ ಏನು ಹೇಳಿದ್ರು ನಗ್ತಿದ್ದೆ, ಏನು ಇದು ಮಾಡ್ತಿದ್ದೆ. ಮೇಲೆ ಮಾತಾಡಿದ್ರೆ ಗೊತ್ತಾಗುತ್ತೆ ನಿಮಗೂ. ಧನ್ಯವಾದ ಹೇಳ್ತಾ ಇವಾಗ ನಮ್ಮ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಶ್ರೀಯುತ ಶಂಕರ್ ಸರ್ ಅವರು ವಿದ್ಯಾರ್ಥಿಗಳೆಲ್ಲರಿಗೋಸ್ಕರ ಒಂದು ಸುಮಧುರವಾದ ಹಾಡನ್ನು ಹೇಳ್ತಾ ಇದ್ದಾರೆ. ಆಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾದಿನ ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದರು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ. ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆರಬೀಡು. ಎಡಿಸದಿರು ಈ ಹೆಸರ ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಪ್ರಥಮ BA ವಿದ್ಯಾರ್ಥಿನಿ ಕುಮಾರಿ ಅನುಷಾ ಲಮಾಣಿ ಮತ್ತೊಂದು ಹಾಡಿನ ಮೂಲಕ ನಮ್ಮೆಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಉದಯನಿ ಉಲ್ಕಿನಿ ಸಕಲನಿ ದಳವಿಡು ನಾಳೆಯ ಚರಿತೆನಿ. ಯುಗವು ಇರುವ ತನಕವು ನೀನೇ, ಜನರ ಕಾಯುಧ ಮನೆಯು ನೀನೇ. ತಡೆವಾಲೆಯು ನೂರಿದೆ ಮುಂದೆ, ಅಂಜದಿದೆಯ ನಾವಿಕನೆದುರೇ. ಪಡವಿಡು ನಾಳೆಯ ಚರಿತೆನಿ, ಪಡವಿಡು ನಾಳೆಯ ಚರಿತೆನಿ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಗೌರವಾನ್ವಿತ ಡಾಕ್ಟರ್ ರಮೇಶ್ ಸರ್ ರವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ನುಡಿಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ಮಾಹಿತಿ ಸಿಗುತ್ತೆ, ಒಂದು ನೀತಿ ಏಕೆಂದರೆ ನನ್ನ ಸ್ಥಾನ ಏನು, ನನ್ನ ಕೆಲಸ ಏನು, ನನ್ನ ರೋಲ್ ಏನು ಸಮಾಜಕ್ಕೆ. ನೀವೆಲ್ಲರೂ ಹೇಳಿದಲ್ಲ, KS IAS ಮಾಡಲಿಕ್ಕೆ ಏನು ಕಷ್ಟಪಡ್ಬೇಕಲ್ಲ, ಸರಿಯಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಅಂತ ಕೋರ್ಸ್ಗಳನ್ನು ಮಾಡಿ ನೀವು ಸಮಾಜಕ್ಕೆ ಇನ್ನೂ ಸಮಾಜವನ್ನು ಮುಂದುವರಿಸಲಿಕ್ಕೆ ನೀವೆಲ್ಲರೂ ಸಹಕಾರಿಯಾಗಿ. ಸಮಾಜಶಾಸ್ತ್ರದಲ್ಲಿ ಈಗ ನೋಡಿ, ನಮ್ಮ ಕಾಲೇಜಿನಲ್ಲಿ ಸಮಾಜ ಕಾರ್ಯಕ್ರಮ ಮುಖ್ಯ ಕಾರ್ಯ ಮಾಡ್ತಕ್ಕಂಥದ್ದು.
ಹೌದಲ್ಲ? ನೀವು ಎಷ್ಟೋ ಜನ ಹೊಸ್ತಾ ಬಂದಿದ್ದೀರಾ, ಹಳ್ಳಿಯಿಂದ ಬಂದಿರ್ತೀರಾ, ಆದ್ರೂ ನಿಮ್ಮ ಸ್ನೇಹಿತರ ಮತ್ತೆ ಹೇಳ್ಕೊಳ್ಬೇಕು. ಹಣತೆ ಅದನ್ನು ಹೇಳ್ಕೊಳ್ಳದೆ ಒಬ್ಬರೇ ಇದ್ಬಿಟ್ರೆ ಮನಸ್ಸಲ್ಲೇ ಇದ್ದು ಮಾನಸಿಕವಾಗಿ ನಾವು. ಅದೇ ರೀತಿ ನೀವು ನಿಮ್ಮ ಬಗ್ಗೆ ಏನನ್ನೂ ಹೇಳಬೇಡಿ, ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಹೋಗಿ, ಆ ಕೆಲಸವೇ ನಿಮ್ಮ ಪರಿಚಯ ನೀಡುತ್ತದೆ ಎಂಬ ಮಾತಿನ ಅರ್ಥದಂತೆ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಡಾಕ್ಟರ್ ರಮೇಶ್ ಸರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ, ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ, ವಂದನಾರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರುಗಳನ್ನು ವಂದಿಸಬೇಕಾಗಿ ಪವನ್ ತೃತೀಯ BA ವಿದ್ಯಾರ್ಥಿರವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರನ್ನು ವಂದಿಸಿದಂತಹ ಪವನ್ ರವರಿಗೆ ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಂ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾಂ ಕಶ್ಚಿತ್ ದುಃಖಭಾಗ್ ಭವೇತ್. ಸರ್ವರಿಗೂ ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮದ ನಂತರ ಕಾರ್ಯಕ್ರಮದ ಹಾಜರಿದ್ದ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಸೌಂದರ್ಯರವರಿಗೆ ವೇದಿಕೆಯನ್ನು ಹಸ್ತಾಂತರಿಸುತ್ತೇನೆ. ಮಾಲಾ ಇವರಿಂದ ಹಾಡು, ಮುಂದಿನ ತಯಾರಿ ಪೂಜಾ ಇವರಿಂದ ನೃತ್ಯ.
ಇಂದಿನಿಂದ ಸ್ಪಂದನ ವರ್ಷ ಪೂರ್ತಿ ಪ್ರತಿ ವಾರನೂ ಕೂಡ ಪಠ್ಯೇತರ ಚಟುವಟಿಕೆಗಳನ್ನ ಸ್ಪರ್ಧೆಗಳನ್ನ ನಡೆಸ್ತಾ ಹೋಗುತ್ತೆ. ಆ ಎಲ್ಲ ಚಟುವಟಿಕೆಗಳ ವಿಡಿಯೋಗಳು ಕೂಡ ಈ ಸ್ಪಂದನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಆ ವಿಡಿಯೋಗಳನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಕೂಡ ಧನ್ಯವಾದಗಳು.